ಚರ್ಚಲ ತಾಲೂಕಿನ ಸ್ವಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ವಾಸಗದಿರ್ತಕ್ಕಂಥವ್ರು ಯಾರಿಪ್ಪ? ಆಲದರ ಬಡದೇವರು ಸೋಮಘಾತಕ ದೇವರು ಹರಿವು ಹಾವಿನ ಗಂಡ ವಿರುವ ಕಿಚ್ಚನ ಗಂಡ. ಹೌದು. ಹಿಂದೆ 6 ತಿಂಗಳು ಆಗಿ ಹೋಗಿರ್ತಕ್ಕಂಥ ಸುದ್ದನ್ನು ಹೇಳುವಂತ ದೇವರ ಮುಂದೆ 6 ತಿಂಗಳು ಆಗುವಂತ ಸುದ್ದನ್ನು ಹೇಳುವಂತ ದೇವರ ಯಾರಿಪ್ಪ ದೇವರ? ನನ್ನಪ್ಪ ಬೀರ್ಲಿಂಗೇಶ್ವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತ ನಮನಗಳನ್ನ ಸಲ್ಲಿಸುತ್ತ ಅದೇ ಗುರುವಿನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಲ್ ಪುಣ್ಯ ಗರ್ಭದಿಂದ ಜನಿಸಿ ಬಂದಿರತಕ್ಕಂತ. ಹೌದಾ? ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸ್ವಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವ್ರು ಯಾರಿಪ್ಪ? ವರ್ಷಕ್ಕೆ ಒಮ್ಮೆ ಅರಸು ದೀಪಾವಳಿ ಅಮಾವಾಸ್ಯೆ ದಿನ ಶಿವಪಾರ್ವತರನ್ನ ಧರಣಿಗಿಳಿಸಿಕೊಂಡು ಮುಂಡಾ ಸಾರಿನ ಪಡಿತಿರ್ತಕ್ಕಂಥ ಯಾರಿಪ್ಪ? ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ಮರಿರ್ತಕ್ಕಂಥವ್ರು ಯಾರಿಪ್ಪ? ಕಾಡಬಾರದು ಕಾಡಿದ್ದ ಗುರುವಿಗೆ ಬೇಡಬಾರದು ಬೇಡಿದ್ದ ಗುರುವಿಗೆ ಶ್ರೀ ಗುರು ಬೀರ್ಲಿಂಗೇಶ್ವರ ಹುಲಿ ಹಾಲಿಗಿನ ಬೇಡದ. ಇನ್ನು ಬೀರ್ದೇವ್ರ ಹುಡಿ ಹಾಲಾಗಿನ್ನ ಬೇಡದ. ಮಹಿಮಾ ಪುರುಷ ಮಾಳಿಂಗರ ಹೇಳ್ತಾನ. ಏನ್ ಹೇಳ್ತಾನ ಮಾಳಿಂಗರಾಯ? ಯಪ್ಪ, ನಿನ್ನ ಆಶೀರ್ವಾದ ಹೇಳ್ತಾರೆ ಸುನಾರ್ಸಿದ್ದನ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಭಾರತೀಯ ನಿಂಬೆ ಗುಡ್ಡಕ್ಕೊಂದು ಹುಲಿ ಹಾಲಿಗಿನ ತಂದ ಭಗವಂತ ನಿನ್ನ ಸೇವನೆ ಮಾಡಿದಂತ ಗುರುವಿಗೆ ವಚನ ಕೊಟ್ಟಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗೇಶ್ವರ ಕರ್ತೃತ್ವ ಗದ್ದಿಗೆ ಅನಂತ ಕೋಟಿ ಭಕ್ತ ನಮನಗಳನ್ನ ಸಲ್ಲಿಸುತ್ತ ಅದೇ ಗುರುವಿನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥ ಶಿಷ್ಯ ಮಗನಾಗಿರ್ತಕ್ಕಂಥ ಸಾಕಿದ ಮಗನಾಗಿರ್ತಕ್ಕಂಥ ಯಾರಿಪ್ಪ? ಸಾಕಿದ ಮಗ ತಂದೆ ಅಂಕನ್ನ ಗೌಡ ತಾಯಿ ಶಿವಲಿಂಗಮ್ಮನ ಗರ್ಭದಿಂದ ಜನಿಸಿ ಬಂದಿರತಕ್ಕಂಥ. ಹೌದ್ರಿಪ್ಪ. ಇದೇ ಒಂದು ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಸ್ವಕ್ಷೇತ್ರ ಬಿಜರ್ಗಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವ್ರು ಯಾರಿಪ್ಪ? ನೀರ ಮ್ಯಾಲಿನ ಬೆನ್ನೇನು ತೆಗೆದು ನೀರ ಮ್ಯಾಗಿನ ಬೆನ್ನೆಯನ್ನು ತೆಗೆದು ಹೌದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸ್ವಕ್ಷೇತ್ರ ಕೊನ್ನೂರು ಕರೆಸಿದ್ದ. ಕೊನ್ನೂರು ಕರೆಸಿದ ಅರ್ಪಣೆಗೈದಿರ್ತಕ್ಕಂಥ ಕೊನ್ನೂರು ಕರೆಸಿದ ಅರ್ಪಣೆಗೈದಿರ್ತಕ್ಕಂಥ. ಹೌದು. ನನ್ನಪ್ಪ ಬಿಜರ್ಗಿ ಬುಳ್ಳಾನ ಸಿದ್ದೇಶ್ವರನ ಸಂದಗೊಮ್ಮೆ ಕರೆಯುತ್ತಾ ಯಾವತ್ತು ನನ್ನ ಜ್ಞಾನಕ್ಕೆ ಒಂದು ಜ್ಯೋತಿಗೆ ಬೆಳಗಿರ್ತಕ್ಕಂಥವ್ರು ಯಾರಿಪ್ಪ? ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಸ್ವಕ್ಷೇತ್ರ ತೊರವಿ ಗ್ರಾಮದಲ್ಲಿ ಆದಿಶಕ್ತಿ ಅವತಾರವನ್ನೆತ್ತಿ ಧರ್ಮದ ಕಾರ್ಯಕ್ಕಾಗಿ ಧರೆಗೆದು ಬಂದಿರತಕ್ಕಂತ. ಹೌದು. ನನ್ನ ಆದಿಶಕ್ತಿ ಮಹಾಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಪವಿತ್ರ ಪದ ನಮ್ಮ ಮಸ್ತಕ ಮೇಲೆ ಇಟ್ಟುಕೊಂಡು ಇವತ್ತಿನ ದಿವಸ ಹೌದು ಈ ಕಾರ್ಯಕ್ಕೆ ಒಂದು ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ನಿಮ್ಮೆಲ್ಲರ ಬಲಬಂಧನ ಹೊಡೆದೋಡಿಸಿ ಅಜ್ಞಾನದ ಕರ್ತಲಿಂದ ಹೊಡೆದೋಡಿಸಿ ಸುಜ್ಞಾನದ ಕಡೆಗೆ ತರ್ತಿರ್ತಕ್ಕಂಥ ಯಾರಿಪ್ಪ? ನನ್ನವ ಹಿಂದಕ್ಕೆ ಎಲ್ಲ ರೋಗ ರುಜಿನಗಳೇ ಬಾಳಿದ್ದು ಇದ್ದೋಳ್ರಿಪ್ಪ. ರೋಗದು ಪ್ಲೇಗ್ ಬ್ಯಾನಿ, ಹೌದು, ಹುಣ್ಣ ಹುರ್ಕ, ಇಂಥವೆಲ್ಲ ಜಡ್ ಬಾಳಿದ್ದು. ಕೊರೋನಾ ಅಂತ ಒಂದು ಜಡ್ಡನ್ನ ಬಯಲು ಮಾಡುವಂತ ಶಕ್ತಿ ಅದು ಯಾರಿಗೈತಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಆದಿಶಕ್ತಿ ಮರಗಮ್ಮ ದೇವಿಗಿದ್ದ ಸಭೆಯಲ್ಲಿ ಕೈ ಮಾಸ್ಟರ್ ಶೈಲಿ. ಹೌದು. ಅವಾಗಿನ ಹಿಂದಕ್ಕೆ ಔಷಧಿ ಇಲ್ಲ, ಮಣ್ಣು ಇಲ್ಲ. ಅವಾಗೇನು ಔಷಧಿ? ವೈಜ್ಞಾನಿಕ ಬಾಳ ಮುಂದುವರೆದ. ಹೌದಿಲ್ಲ? ಹೌದು. ಅವಾಗೆಲ್ಲ ಮರಗಮದೇವಿ ಬಂಡರಾಗ್ಲಿ ಮರಗಮದೇವಿ ಕುಂಕುಮ ಮೈಗೆ ಹಚ್ಕೊಂಡ್ರೆ ಸಾಕು ಜಡ್ಡ ನಿವಾರಣೆ ಹಾಕಿತ್ತು. ಈಗಾದ್ರೂ ಕೂಡ ಎಲ್ಲಮ್ಮ ದೇವಿ ಮನ್ಯಾಗ ಹೇಳಿ ಕೊಟ್ರಪ್ಪ ಅಂದ್ರೆ ಎಲ್ಲಮ್ಮ ದೇವಿದು. ಹೌದು. ನಮಗೇನ್ರಿ ಕಾಲಾಗಲಿ ಹುಡುಕತ್ಲಿ ಎಲ್ರಿ ಹುಡುಕತ್ಲಿ. ಹೌದು. ಎಲ್ಲಮ್ಮ ದೇವಿ ಡೊನಿ ನೀರು ತಂದು ನಾವು ನೀರನ್ನ ಬಂಡ್ರ ಕುಡಿಸಿ ನಮ್ಮ ಕೈ ಕಾಲಕ್ಕೆ ಹಚ್ಕೊಂಡಪ್ಪ ಅಂದ್ರ ಆರಾಮಾಗುವಂತ ಶಕ್ತಿ ಇನ್ನಾದ್ರೂ ಐತಿದು. ಆಯ್ತಲ್ರಿಪ್ಪ ಸಂಪ್ರದಾಯ. ಇದು ವೈಜ್ಞಾನಿಕ ನೀಗಿಲ್ಲ. ಅಂತ ಒಂದು ಆದಿಶಕ್ತಿಯಾಗಿರ್ತಕ್ಕಂಥ ನನ್ನ ಮರಗಮದೇವಿ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತನ ಮನೆಗಳನ್ನ ಸಲ್ಲಿಸುತ್ತಾ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡೀರಿ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡೀರಿ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡೀರಿ. ಪಟ್ಟಣ ತೆಳಗ ಅರಕೇರಿ ಅಮ್ಮೋಗಿಸಿದ ತೊಟ್ಟಿಲು ಹೊರಸಿ ಕಳಿವ್ಯಾನ. ತೊಟ್ಟಿಲು ಹೊರವಿ ಕಳಿವ್ಯಾನ. ಅಂತ ಒಂದು ಮೂಲಪುಟ್ಟ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕಲ್ಲ ಗದ್ದಿಗೆಯನ್ನು ಮಾಡಿಕೊಂಡು ಮುಳ್ಳಿನ ಹಾಸಿಗೆಯನ್ನು ಮಾಡಿಕೊಂಡು ಹಗ್ಗ ಕೋಲನ್ನಿಲ್ಲದೆ ಏನಾಯ್ತು ಅಂತರ್ಲೆಕ್ಕ ಡೇರೆ ಹೊಡ್ಕೊಂಡು ಹಗಲು 12 ವರ್ಷ 12 ವರ್ಷ ಗುರುನಾಥನ ಸೇವನೆ ಮಾಡಿರ್ತಕ್ಕಂತ ಯಾರಿಪ್ಪ? ನನ್ನ ಯೋಗಿನಾದ ಮೋಕ್ಷದೇಶ್ವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತನ ಮನೆಗಳನ್ನ ಸಲ್ಲಿಸುತ್ತಾ. ಮಾಸ್ತರ್ ಏನಾಯ್ತ್ರಿ? ಸ್ವಲ್ಪ ಸೋಷಿಯಲ್ ಬರ್ತದ ನನಗೆ ಇಲ್ಲಿ. ಚಾಕಳ ಮಂದಿ ಕೊಡಪ್ಪ ಅಕೌಂಟ್. ಚಾಕಳ ಮಂದಿ ಗ್ರೂಪ್ ಲಗ್ನ ಏನಿಂದ ನಾ ಆಗ್ಬೇಕಲ್ಲತ್ತಾನಿಲ್ಲ. ಯಾವುದೇ ಮಾತಾಡ್ತಾನೆ ನಾನು. ಈಗ ನೀವೇನಂದ್ರಿ? ಈಗ ಏನಂದ್ಯಪ್ಪ? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡ್ರಿ. ಪಟ್ಟಣ ಕೆಳಗ ಅರಿಕೇರಿ. ಹೌದು. ಅರಿಕೇರಿ ಅಮ್ಮೋಕ್ಷದ ಮುತ್ತ ತೊಟ್ಲ ಹೊರಗೆ ಕಳೆದ ಅಂತ ನೀವು ಹೇಳ್ತೀರಿ. ಹೌದಿಲ್ಲ? ಹೌದು. ಇವತ್ತು ಯಾವಾರದ? ಮಂಗಳವಾರ. ನಾಳೆ ಬುಧವಾರ ಬಿಡುನು, ಬೆಸ್ತಾರ ಬಿಡುನು. ಆ ಶುಕ್ರವಾರ ದಿನ ಗುಡ್ಡಕ್ಕೆ ಅವ್ನು ಕರ್ಕೊಂಡು ಗುಡ್ಡಕ್ಕೆ ಹೋಗ್ತೀನಿ.
ಹಾ ಹೌದು. ಅವ್ನಿಗೆ ಮಕ್ಕಳ ಕೂಡ ಅಮೋಕ್ಷ ಮತ್ತೆ ಹೆಂಗ್ ಕೊಡ್ತಾ ನೋಡ್ತು ನಾನು. ಏಯ್ ಹಾ ಶ್ರೀಶೈಲ, ಹಾ ಅಂಶದ ಮತ್ತೆ ಮಕ್ಕಳು ಎಂತಾರು ಕೊಡ್ತಾಳ ಪರಿಜ್ಞಾನ ಮೊದಲು ಇಟ್ಕೊಂಡು ಮಾತಾಡು. ಯಾಕೋ ಮನುಷ್ಯ ಏನು ಚಾ ಕುಡ್ಲಾತಾನೆ ಎಲ್ಲರಿಗೆ. ಹಾ ಏಯ್ ಅಲ್ಲ ಮೂರು ಸಲ ಹಂಗ ವಿಚಾರ ಇಲ್ಲ, ಹಂಗ ವಿಚಾರ ಇಲ್ಲ. ಮತ್ತೆ ಹೆಂಗ ಅಂಶದ ಮತ್ತೆ ಮಕ್ಕಳು ಯಾರಿಗೆ ಕೊಡ್ತಾನಪ್ಪ ಅಂತ ಕೇಳಿದ್ರ ಯಾರಿಗೆ ಕೊಡ್ತಾನ? ಸತಿ ಪತಿಗೆ, ಗಂಡ ಹೆಂಡತಿಯ. ಹಾ. ಈಗ ಒಂಟು ಹೋದ್ರೆ ಕೊಡಾಗಲತ್ರಿ ಇನ್ನು. ಹಂಗ ವಿಚಾರ ಇಲ್ಲ. ಹಾ 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 ಹೌದು. ಸತಿ ಪತಿ ಹೆಂಗಿರ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಒಂದು 10, 15 ವರ್ಷ 20 ವರ್ಷಗಳ ಕಾಲ ಮಕ್ಕಳು ಆಗಿರ್ಲಿಕ್ಕ ಸಂತಾನ ಫಲ ಆಗಿರ್ಲಿಕ್ಕಂದ್ರ ಆಗಿರ್ಲಿಕ್ಕತ್ತಂದ್ರ ಸತಿಪತಿ ಕೂಡಿ ಗಂಡ ಹೆಂಡತಿ ಕೂಡಿ ಜಾಮ ಜಳಕವನ್ನ ಮಾಡಿ ನೇಮ ನಿಷ್ಠೆಗಳನ್ನ ಮಾಡಿ, ಹೌದು, ಯಾರ ಭಕ್ತಿಯಿಂದ ಅಂಶದ ಮುತ್ತನ ಗುಡ್ಡಕ್ಕೆ ಹಾಕಿಲ್ಲ, ಹೌದಾ, ಸ್ವತಃ ಅವರಿಗೆ ಅಂಶದ ಮುತ್ತ ಕಾರಿಕ ಬಂಡರ್ ನೆಂಬಿ ಹಣ ಭಂಡಾರದಿಂದ ಮಕ್ಕಳು ಉಡಿಯಾಗಳು ತುಂಬಿ ಕಳಿಸಿನ ಅಂತ ಭಗವಂತ ಶಕ್ತಿ ಅಂಶದ ಮುತ್ತ ಅದನವ. ಮತ್ ತಿಳಿ ಬಾಜಿ ಮಾಡಿದ ದಗದ ನೀವು. ಯಾಕ ನೀವೇನಂದ್ರಿ? ಏನಂದೇವ್? ಗಂಡ ಹೆತ್ತಿ ಕೂಡಿ ಹೋರಿ ಮಕ್ಳು ಹತ್ತಾವತ್ ನೀವು ಹೇಳ್ತೀರಿ. ಹೌದ್. ಮತ್ ಅದ್ರ ಮ್ಯಾಗ ಏನಂದ್ರಿ? ಕಾರಿಕ ನಿಂಬೆ ಹಣ್ಣದಿಂದ ಮಕ್ಳು ಹತ್ತಾವತ್ ನೀವು ಹೇಳ್ತೀರಿ. ಹೌದ್. ಹೌದಲ್ಲ? ಹೌದ್. ಲಗ್ನ ಆಗೋ ಗರ್ಜನ ನಾತೀನಿ ಇಲ್ಲಿ. ಹಾ ಸುಮ್ ಕಾರಿಕ ನಿಂಬೆ ತಿನ್ನೋದು ಮಕ್ಳು ಹಡಿಯೋದು, ಕಾರಿಕ ನಿಂಬೆ ತಿನ್ನೋದು ಮಕ್ಳು ಹಡಿಯೋದು. ಬೇಕಾಟ್ ಹಡಿಲ್ಲ ಎಟ್ ಹಡದಾರ. ಏಯ್ ಮತ್ತ ಅಲ್ಲಿ ಹನುಮಂತನ ಅಲ್ಲತನ ಏನತ್ತ ಸಾಬಣ್ಣ ಶಿರಸೋರ್ ಸ್ವಲ್ಪ ಗುಡಿಯಿಂದ ಕಳಿಸಲತ್ತಾನ ಹನುಮಂತನ. ಅವ ಏನು ತಿಳಿದು ಮಾತಾಡಲತ್ತಾನ, ತಿಳಿಯಾರ ಮಾತಾಡ್ತಾಳ ಹನುಮಂತ ನನಗೆ ಸಿಗ್ನಲ್ ಮಾಡತ್ತಾನ ಇಲ್ಲಿ. ಅಲ್ಲ ನೀವೇ ಹತ್ತಿರ ಹತ್ತ. ಏಯ್ ಲಗ್ನ ಆಗ್ರಿ ಗುಡ್ಡಕ್ರಿ ಹೋರಿ ಅಂತ ಹೇಳ್ತೀರಿ, ಅಲ್ಲಿ ಹೋದ್ರೆ ಕಾರಿಕೆ ನಿಮ್ಮರಿಂದ ಮಕ್ಳು ಹತ್ತತ್ತು ನೀವು ಹೇಳ್ತೀರಿ. ಸುಮ್ಮನೆ ನಾ ಏನತ್ತ ಲಗ್ನ ಗರ್ಜನ್ ಅದ, ಆ ಬಿಗುರು ಬರಬೇಕು ಈ ಬಿಗುರು ಬರಬೇಕು, ಅವ ಬಂದಿಲ್ಲ ಇವ ಬಂದಿಲ್ಲ ಅಂಥವ್ರೆಲ್ಲ ತೊಂದೇನ ಮಾಡೋದೈತಿ. ಸುಮ್ಮ ಕಾರಿಕೆ ನಿಂಬೆ ತಿನ್ನೋದು ಮಕ್ಳು ಹಡಿಯೋದು, ಕಾರಿಕೆ ನಿಂಬೆ ತಿನ್ನೋದು ಮಕ್ಳು ಹಡಿಯೋದು. ಏಯ್ ಹಾ ಮಾತಿನ ತಾತ್ಪರ್ಯ ಹಂಗಿಲ್ಲ. ಮತ್ತೆ ಹೆಂಗ ಶ್ರೀಶೈಲ ಈ ಸದ್ ಕಿರಾಣಿ ಅಂಗಡಿ ಒಳಗ ಕಾರಿಕ ನಿಂಬೆ ಹಣ್ಣ ಬಂಡ್ರಿ ಎಲ್ಲಾನು ಸಿಗ್ತೈತಿ. ಸಿಗ್ತಾವ ರಗಡ ಸಿಗ್ತದಿಲ್ಲ, ಸಾಕಲ್ ಸಿಗ್ತದ. ಸಾಕನಟ್ ಸಿಗ್ತದ. ಹೌದು. ಅದನ್ನ ನಾವು ತಂದು ಮನೆಗೆ ತಂದ ತಿಂದ್ರ ಭಕ್ಷಣೆ ಮಾಡಿದ್ರ ಹೌದು ಶ್ರೀಶೈಲ ಹಾ ನೀನು ಹೊಟ್ಟೆಲೆ ಮಕ್ಕಳಲ್ಲ ಒಂದು ಹುಳಾಸ್ಕ ಹುಟ್ಟಂಗಿಲ್ಲ. ಎಲ್ಲ ಮತ್ ನೀವೇ ಅಂದ್ರಲ್ಲ ಮತ್ ಕಾರಿಕೆ ನಿಂಬೆ ತಿನ್ರಿ ಮಕ್ ಹೊಡ್ತಾವತ್. ಅದೇ ಕಾರಿಕ ನಿಂಬೆಯನ್ನ ಬಂಡರ ಅಂಶದ ಮುತ್ತನ ಗದ್ದಿಗೆ ಮ್ಯಾಲ, ಮಾಳಿಂಗ್ರಾನ ಗದ್ದಿಗೆ ಮ್ಯಾಲ, ಮರಗಮ್ಮ ದೇವ ಗದ್ದಿಗೆ ಮ್ಯಾಲ, ಲಕ್ಕಮ್ಮ ದೇವ ಗದ್ದಿಗೆ ಮ್ಯಾಲ ಅದೇ ಕಾರಿಕ ನಿಂಬೆನ ಬಂಡರ ಜರ ಇಟ್ಟು ಹೌದು ಒಂದು ತಾಸು 2 ತಾಸು ಇಟ್ಟು ಹೌದು ಅದೇ ಕಾರಿಕ ನಿಂಬೆನ ಸತಿಪತಿ ಜಾಮ ಜಳಕ ಮಾಡಿ ನೇಮ ನಿಷ್ಠೆಗಳನ್ನ ಮಾಡಿ ಹೌದು ಅದೇ ಹಣ್ಣು ನೀವು ಸ್ವೀಕಾರ ಮಾಡಿದಪ್ಪ ಅಂದ್ರೆ ಸ್ವತಃ ಭಗವಂತ ನಿಮ್ಮ ಮಕ್ಕಳು ಕೊಟ್ಟು ಕಾಪಾಡ್ತಾನ. ಅವಸರ ಸೈಲ ಹಾ ಏನ್ ನಾ ಹೇಳಂತೆ ಸಿಕ್ಕಂತ ತಿಂದಿರಿ ಮತ್ ನೀವು ಮನ್ಯಾಗ ಗಾವಾಲಕ್ ಹಂಗ ತಿಲ್ಲಕ್ ಹೋಗ್ಯಾರ ಒಟ್ಟ. ಶ್ರೀಶೈಲ ಹೌದು ಶುದ್ಧ ಬಿಳಿಯನ್ ಸಿದ್ಧ ಸೋಮನ ಮುಖ್ಯ ಕಣ್ಣ ಮುಖ್ಯ. ಹೌದು 4 ಮಂದಿ ಧರ್ಮರ ಕಾರ್ಯಕ್ರಮ ಹುಟ್ಟ್ಯಾರು. ಹುಟ್ಟಾರಲ್ರಿಪ್ಪ ತಾಯಿ ರಬಕ್ಕದೇ ಹುಟ್ಟು ನಿಂಬೆ ಹಣ್ಣಿದಿಂದ. ನಿಂಬೆ ಹಣ್ಣಿದಿಂದ ರೇಬಕಾದೇವಿ ನಮ್ಮ ಮಾಳಿಂಗ್ರಾನ ಮಟ್ಟ ಮನೆ ಒಳಗ ಜಗ್ಗಿನ ಬುಳ್ಳಾಳ ಶುದ್ಧ ಕಾರ್ಯಕ್ರಮ ನಿಂಬೆ ಹುಟ್ಟದವದಾನ. ಹೌದು ಕಾರ್ಯಕ್ರಮ ಹುಟ್ಟದಲ್ರಿಪ್ಪ ನನ್ನಪ್ಪ ಸಿದ್ಧ. ಅಂತ ಒಂದು ಪವಾಡ ಲೀಲೆಗಳು ನಮ್ಮ ಹಾಲ ಮತ್ತು ಸಮಾಜದಲ್ಲಿ ಅಟ್ಟೆ ಅಲ್ಲದನೆ ಹೌದು ಇನ್ನಿತರ ಸಮಾಜದಲ್ಲಿ ಬಹಳ ಪವಾಡ ಲೀಲೆಗಳಾಗಿ ಹೋಗ್ಯಾವ. ಆಗ್ಯಾವಲ್ರಿಪ್ಪ. ನಮ್ಮ ಸರಜೋಡಿ ಆಡುವಂತ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಹೇಳಿದ್ರು ಅವರು. ಏನ್ ಹೇಳಿರಿಪ್ಪ? ನಮ್ಮ ಸಮಗಾರ ಹರಳೆಯನವರು ಹೌದಾ ಸ್ವತಃ ಬಸವಣ್ಣನಿಗೆ ಬಲಕಿನ ತೊಡೆಯಿಂದ ಚರ್ಮವನ್ನು ತೆಗೆದು, ಎಡಕಿನ ತೊಡೆಯಿಂದ ಚರ್ಮವನ್ನು ತೆಗೆದು ಪಾದರಕ್ಷಣೆ ಮಾಡಿಕೊಟ್ಟಾಗ ಅನ್ನ ಬಸವಣ್ಣ ಹೌದು ಇಂತಾನ ಪಾದರಕ್ಷಣೆ ಹೆಂಗನ ಕಾಲಾಗ ಮೇಲೆ ತಿಳ್ಕೊಂಡು ಹೌದಾ ಪಾದರಕ್ಷೆ ತಗೊಂತ ತಲೆ ಮೇಲೆ ಇಟ್ಕೊಂಡಪ್ಪ ಅಂದ್ರ ಹೌದು ಅಂತ ಹರಳೆ ಮುದ್ದ ಇನ್ನೂ ಸಮಾಜದಲ್ಲಿ ಯಾವ ಸಬಲಿಕೆ ತಮ್ಮ ಸೇರಿಸಲಿ. ಹೌದಾ ಹೌದು ಎಲ್ಲ ಕರೆ ಅವರು ಏನಾದ್ರು ಗೊತ್ತಾನ ಅವರು ಏನಂದಾರ? ಮಾದಾರ ಸಮಗಾರ ಇದು ಮಾದಾರ ಹರಳೆ ಎತ್ತ ಇರ್ಲಿ ನಡೆಯೋ ಮನುಷ್ಯ ಎಡವೋ ಸೋಜ. ನಡೆಯೋ ಮನುಷ್ಯ ಎಡವೋ ಸೋಜ ತಯಾರವರು. ಹೌದು ಎಲ್ಲವಿಲ್ಲ ನಾಲಿಗೆಗೆ ಬಲವಿಲ್ಲ, ಬಡವನಿಗೆ ತೊಲೆ ಗಂಬವಿಲ್ಲ, ಗಗನಕ್ಕೆ ದೇವರಲ್ಲಿ ಕುಲ ಭೇದವಿಲ್ಲ ಸರ್ವದ ತಿಳಿನವ. ಹೌದು ಹೌದ್ರಿಪ್ಪ. ನಡೆಯೋ ಮನುಷ್ಯ ಎಡವೋ ಸೋಜ. ಜಗತ್ತ ನಾನೇ ಶಾನೆ ತಲಕ್ ಬರಂಗಲಿ ಅದಕ್ಕೂ ಹಿಂಗ ಹೇಳುವುದಾ? ಇರ್ಲಿ ಅವರು ಒಳ್ಳೆ ಕಲಾವಿದರ. ಹೌದು ಶಾನೆ ಅರ್ದಾರ, ಒಳ್ಳೆ ಕಲಾವಿದರ. ಹೌದು ಅದಕ್ಕೆ ಇವತ್ತು ನ್ಯೂಸ್ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಏನಾಗ್ಯದ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಆದಿಶಕ್ತಿ ಮರಗಮ್ಮ ದೇವಿಯ ಹೌದು ಟ್ರಸ್ಟ್ ಕಮಿಟಿ ಸಾಕಿ ನಮ್ಮ ಹರಳೆಯ ಸಮಾಜದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೌದು ಆ ಮರಗಮ್ಮ ದೇವಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡ್ರಲ್ರಿಪ್ಪ. ಹಮ್ಮಿಕೊಂಡಾರ. ಹೌದು ಇಲ್ಲಿ ಕೊಡಿರ್ತಕ್ಕಂಥ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕ, ಸುತ್ತಮುತ್ತ ಡೊಳ್ಳಿನ ಪದಗಳ ಕೇಳಕ್ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಲಾ ಬಳಗಕ್ಕ, ಹೌದು ನನ್ನ ತೊರವಿ ಗ್ರಾಮದ
ಲಕ್ಷ್ಮೀದೇವಿ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಹೌದು ಅನಂತ ಕೊಟ್ಟ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸಹ ನಮ್ಮ ಸರಜುಡಿ ಆಡುವಂತ ಬಹಳಷ್ಟು ಒಳ್ಳೆ ಕಲಾವಿದರು ಅವರು. ಶಾನ್ಯಾರು ಬಹಳಷ್ಟು ಒಳ್ಳೆ ಕಲಾವಿದರು. ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ನಡೆದಾಡು ದೇವ್ರು, ಮಾತಾಡು ದೇವ್ರು, ಗಾನ ಕೋಗಿಲೆ ಶಾಪಾನುಗುರು ಸಮರ್ಥವತ್ತಿರ್ತಕ್ಕಂಥ ಹೌದು ಸದ್ಗುರು ಮಧುಗೊಂಡೇಶ್ವರ ಮಹಾರಾಜರು. ಮಹಾರಾಜರು ಬಹಳಷ್ಟು ಒಳ್ಳೆ ಒಂದು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಸದ್ಗುರು ಮಧುಗೊಂಡೇಶ್ವರ ಅಪ್ಪಾಜಿ ಕೈಯೊಳಗ ವಿದ್ಯಾಬುದ್ಧಿಯನ್ನು ಕಲಿತು ಸತ್ಸಂಗದ ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹೌದು ನನ್ನ ಕೋಳವಾಗಿ ಗ್ರಾಮದ ಹೌದು ಒಳ್ಳೆ ಸೋಮೇಶ್ವರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ನಮ್ಮ ವಿಸುಗೌಡರ ಸಂಘಕ್ಕೆ ಅನಂತ ಕೋಟಿ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಶ್ರೀಸಾಲ ಇವತ್ತಿನ ದಿವಸ ನಾವು ನೀವು ಇಲ್ಲಿ ಯಾಕೆ ಕೂಡಬೇಕಾಗ್ಯದ? ಊಟ ಮಾಡಿ ಮಕ್ಕಳಕ್ಕ ಊಟ ಮಾಡಿ ಮಕ್ಕಳಕ್ಕೆ ನಾವೆಲ್ಲ ಕುಡಿದಿಲ್ಲ. ಯಾಕೆ ಕುಡಿಯುತ್ತೀರಿ? ಯಾಕೆ ಇಲ್ಲಿ ಕುಡಿಯಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಆದಿಶಕ್ತಿ ಮರಗಮ್ಮ ದೇವಿಯ ಜಾತ್ರೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಹಮ್ಮಿಕೊಂಡು ನಮ್ಮ ಓಣಿ ಒಳಗ ನಮ್ಮ ಏರಿಯಾ ಒಳಗ ಹೌದು ಡೊಳ್ಳಿನ ನಾದ ಕೇಳಬೇಕು, ಜಂಗಟಿ ನಾದ ಕೇಳಬೇಕು, ಸತ್ಯಸಿದ್ಧರ ನುಡಿ ಕೇಳಬೇಕು, ಹೌದು ಇಲ್ಲಿ ಅನ್ನ ಪ್ರಸಾದ ನಡಬೇಕಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಾರಲ್ಲ. ಹೌದು ಅದಕ್ಕೆ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರಿಸಾಡುವಂತ ಒಡ್ಡೊಲಗದಲ್ಲಿ ಹೌದು ಅನೇಕ ತರದ ಲೋಪ ದೋಷಗಳು ಆಗ್ತಾವ. ಲೋಪ ದೋಷ ಬದಿಗೊತ್ತಿ ಹೊತ್ತೊಂಡು ತನ್ನ ತೊಡವಿ ಗ್ರಾಮದ ಕಲಾ ಸಂಘಲ್ಲ, ಅದು ಕೊಣಬಗೆ ಗ್ರಾಮದ ಕಲಾ ಸಂಘಲ್ಲ, ಹೌದು ಕಾಸು ನಮ್ ಎರಡು ಮನೆ ಮಕ್ಕಳ ತಿಳ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಮತ್ತು ದೈವಕ್ಕೆ ಕೈ ಮುಗಿ ಕೇಳ್ಕೊಳ್ತಾರೆ ಸೈಲ. ಹೌದು ದೇಶ ಹೊಡ್ತಿರೋದು ಪಂಪ್ ನೀವು ಹಿಂಗೆ ಯಾಕ ಎಲ್ಲ ಕಡೆ ಹಿಂಗೆ ಹೇಳ್ತೀರ ಅಂತ ಪಂಪ್ ನೀವು ಯಾಕೆ ಹೇಳು? ತಪ್ಪ ತಡಿ ಆತಾವ್ ಹೇಳ್ತೀರಿ. ಇಲ್ಲ ಪುಕ್ಕಾಟ ಬಂದಿರಿ ಇಬ್ರು ಪುಕ್ಕಾಟ ಬಂದಿರೇನು? ಮತ್ತ ಸರಿಸೈಲ ಇದು ಸತ್ಯಸಂಗದ ಸೇವಾ ಅಂದ್ರೆ ಹಂಗೆ ಅದು ಅಲ್ಲ ಹಂಗೆ ಅಲ್ಲ ಈ ಪುಕ್ಕಾಟ ಬಂದಿರೇನು ತಪ್ಪು ಯಾಕಿಲ್ಲಿ? ನಿನಗೆ ಮೊದಲೇ ಹೇಳು ಎರಡೂ ಮನುಷ್ಯ ಸಹಜಪಾತ್ ಮೊದಲು ಹೇಳು. ನಿನಗೆ ನಡೆಯೋ ಮನುಷ್ಯ ಎರಡು ಸಾವಿರ, ನೀ ರೊಕ್ಕ ಕೊಟ್ಟ ರೂಪಾಯಿ ಕೊಟ್ಟ ಮನುಷ್ಯ ಎಡುತ್ತಾನೆ. ಕೋಟಿ ಗಟ್ಟಲೆ ರೊಕ್ಕ ಇದ್ದಾವ ಬರುವಾಗವನೇ. ಹೌದು ಇದನ್ನ ತಿಳಿಯಾಗಿರ್ಲಿ ಮೊದಲು ಹೋಗಾರ ಎಲ್ಲಿ ಇಬ್ರು ಯಾರು ಒಯ್ಯಂಗಿಲ್ಲ. ಇದು ನಾ ಒಯ್ತಿನ ಕರೆ ನಿನಗೆ ಕೊಡ್ಬೇಕು ಹೋಗ್ಬೇಕಾಗ್ಯದ. ನಾನು ಹಾಕಿ ಬಿಡ್ಲಿ ಯಾಕೆ ನಾನು ಎರಡು ಚಿಕ್ಕಳ್ದ ಮನ್ಯಾಗ. ಈಗ ಹೆಂಗತ್ತೀನಿ ಒಟ್ಟು ಹೆಂಗತ್ತೆ? ನಾನು ಕೊಡಬೇಕು ನೀವು ಬಿಡ್ಬೇಕು ಇರ್ಲಿ. ಸರಿಸೈಲ ಎಲ್ಲಾರು ಕೂಡ ಪ್ರಪಂಚ ಮಾಡಿ ನಾವು ಪರಮಾತ್ಮ ಬೇಕಾಗ್ಯದ. ಹೌದು ಹೊತ್ತು ಹೊಂಡೂರಾಗ ಗುರುನಾಥನ ಶಿವ ಆದಿಶಕ್ತಿ ಮರಗಮದೇವಿ ನಾವು ನೀವು ಕೂಡಿಕೊಂಡು ಹೌದು ಬಹಳಷ್ಟು ಒಳ್ಳೆ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಮಾಡ್ಬೇಕಾಗ್ಯದ. ನಾವು ಹಾಡುವಂತ ಹಾಡು ಹೆಂಗಿರ್ಬೇಕು ಪಾತ್ಗಳ ಹಾಡುವವ್ರಿಗೆ ಆನಂದ ಇರ್ಬೇಕು, ಕೂತ ಕೇಳೋರಿಗೆ ಆನಂದ ಆಗಿರ್ಬೇಕು. ಹೌದ್ರಿಪ್ಪ ಹಂಗ ನಾವು ಗುರುನಾಥನ ಸೇವನೆ ಮಾಡ್ಬೇಕಾಗ್ಯದ. ಹೌದು ಇರ್ಲಿ. ಇಲ್ಲಿ ನಾವೇ ಬಹಳಷ್ಟು ಮಾತಾಡಿ ದೈವಿಕ ವಾಚ ಆಗೋದು ಬೇಡ. ಹೌದಿಲ್ಲ ಅಟ್ಟೆ ಚೂಟಿ ಪರೂರಾರ್ ಬಂದಾರ ನಮ್ಮ ಮೂರ್ತನ ಇವತ್ತಿನ ದಿವಸ. ಹೌದು ಬಹಳಷ್ಟು ಒಳ್ಳೆ ಕಲಾವಿದರು. ಹೌದು ಸದ್ಗುರು ಮಧುಗೊಂಡೇಶ್ವರ ವಿದ್ಯಾಬುದ್ಧಿನ ಕಲ್ತಿರ್ತಕ್ಕಂಥ ಒಳ್ಳೆ ಕೊನಬಾಗಿ ಗ್ರಾಮದವ್ರು ನಮ್ಮ ಮೂರ್ತನ ಬಂದಾರಪ್ಪ ಅಂದ್ರೆ ಹೌದು ಅವ್ರಿಗೆ ಒಂದು ಮಾನ್ಯತೆನ ಕೊಡ್ಬೇಕಾಗ್ಯದ. ಇವತ್ತಿನ ದಿವಸ ಏನಾದ್ರು ಕೂಡ ಎರಡು ವಿಷಯ ಇಟ್ಟು ಚಂದಗೆ ಮಾತಾಡ್ಕೊತ ಹೋರಿಪ್ಪ ಅಂದ್ರೆ ಎರಡು ವಿಷಯ ಇಡನು. ಹೌದಪ್ಪ ಚಂದಗೆ ಹಾಡಿಕೊಂಡ್ಕೊತ ಹೋಗುನು. ಹನುಮಂತನ ಕೇಳೋ ಮೊದಲು ಹತ್ತೊಂಡ ಕುಂದ್ರೆ ಹನುಮಂತನೇ ಅಲ್ಲ ಹೆಂಗ್ರಿ ಅವ ಒಬ್ಬನೇ ಕುಂಡಿರ್ತಾನ ಏನ್ರಿ ಕಲಾಪಣ ನೀನು ಯಾವ ವಿಷಯ ಹೇಳ್ತಾ ಅದೇ ವಿಷಯ ಹೇಳ್ತಾನ ಏನ್ ತಿಳ್ಕೊಬಿಡಂಗ. ಹನುಮಂತನ ಒಬ್ಬನ ಹೆಸರು ಕೂಡ ಕರ್ತಾಡ್ತೀರ ಅದು ತಿಳ್ಕೊಬೇಡ್ರಿ. ಎಲ್ಲಾ ನನ್ನ ಹರಳ ಸಮಾಜದವ್ರು ನನ್ನ ಮೇಲೆ ಬಹಳ ಪ್ರೇಮ ನನಗೆ ಗೊತ್ತದ ಎಲ್ಲ. ಹೌದು ಸುಮಾರಾಗಿ ನಾ 25 ವರ್ಷ ಹಾಳಕತ್ತು. ಹೌದು ನಾ 25 ವರ್ಷ ಹಡ್ಕೋತೆ ಬಂದ ಇಲ್ಲಿ. ಹೌದು ನಾ ಒಂದೇ ಮಾತು ನಿಮ್ಗೆ ಹೇಳಿನ ಏನ್ ಹೇಳಿಪ್ಪ ಅಂದ್ರ ಈ ನನ್ನ ಉಸಿರಿನವರೆಗೂ ಹೌದು ನನ್ನ ಶಿವ ಊರಿವರೆಗೂ ಹೌದು ಈ ಮರಗಮದ ಜಾತ್ರೆನ ಬರತ್ತನ. ಹೌದು ನಿಮ್ ಒಂದೇ ಮಾತು ಹೇಳಿನೆ ನೋಡ್ರಿ ಇಲ್ಲಿ ಮತ್ ನಮ್ಮ ಕಂಠ ಇರ್ತಾನ ಹಾಡ್ತೀರ ಮತ್ತೆ ಕಂಠ ಹೋಗ್ತಾನ ನಾ ಹೆಂಗ್ ಮಾಡೋಣ್ರಿ. ಅದು ಮರಗಮದ ಎಲ್ತಾನ ಕೊಡ್ತಾನ ಶಕ್ತಿ ಅಲ್ತಾನ ನಾವು ಮಾಡ್ಕೊ ಆಸೆ ನಮ್ದು ಬಹಳ ಅದ. ಇರ್ಲಿ ಆ ಕುದುರೆ ತಂದು ಹಚ್ಚು ಬಿಡ್ರಿ. ಆ ಕುದುರೆ ತಯಾರು ಮಾಡೋ ಶಕ್ತಿ ಮರಗಮದ ಅಂತ ಬೇಕಲ್ರಿ ಅಂತ ನಮ್ಮ ಮನ್ಯಾಗ. ಹೌದು ಇರ್ಲಿ ಒಳ್ಳೆ ಹಾಲು ಮತ್ತ ಭಾವಿ ಕೆಲವರು ನಮ್ಮ ಮೂರ್ತನ ಬಂದಾರಪ್ಪ ಅಂದ್ರ ಹೌದು ಎರಡು ವಿಷಯಗಳನ್ನ ಎರಡು ಎಲ್ಲಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಎರಡು ವಿಷಯ ಇಡಬೇಕಾಗ್ಯದ. ಯಾವ್ರಿಪ್ಪ ವಿಷಯ? ನಾವು ನೀವು ಇಲ್ಲಿ ಇರೋ 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಹೌದಿಲ್ಲ? ಹೌದು ನಾವು ಮಾನವಕರಿಗೆ ಹುಟ್ಟಿ ಬಂದೇವಂದ್ರಿಪ್ಪ ಒಳ್ಳೆಯ ಗುರುವಿನ ಉಪದೇಶ ಮಾಡ್ಕೊಂಡೇವಂದ್ರ ಒಳ್ಳೆಯ ಗುರುವಿನ ಮಾಡ್ಕೊಂಡೇಪ್ಪ ಅಂದ್ರ ನಮಗ್ ಸದ್ಗತಿ ಹೊಕ್ಕೆವ. ಹೌದಾ? ಏನ ಗಂಗಾ ಸ್ನಾನ ಮಾಡಿದ್ರ ಸದ್ಗತಿ ಹೊಕ್ಕೆವು. ಗಂಗಾ ಸ್ನಾನ ಮತ್ತು ಗುರುವಿನ ಪಾದೋದಕದಿಂದ ಏನಾಗ್ತೀವಿ?
ಒಳ್ಳೆ ಗುರುವಿನ ಉಪದೇಶ ಮಾಡ್ಕೊಂಡು ನಾವು ಮುಕ್ತಿ ಸದ್ಗತಿ ಹೊಂದಕ್ ಸಾಧ್ಯ ಅದು. ಹೌದು. ಏನು ನಾವು ಪವಿತ್ರವಾಗಿರ್ತಕ್ಕಂಥ ಜಲದಿಂದ ಸ್ನಾನ ಮಾಡಿ ಮುಕ್ತಿ ಹೋಗ್ತೇವೆ. ಹಾ ಎರಡು ವಿಷಯ ಅದಾವು, ಬಹಳ ಚಂದ ವಿಷಯ ಅದಾವು. ಹೌದು. ಒಂದು ಹಾಲು ಮತ್ತು ಒಂದು ಸಂಶಯ ಬಂದವ್ರಿಗೆ ಕೇಳ್ಬೇಕಾಗ್ಯದ. ನಾ ಇಲ್ಲಿ ಏನ್ರಿಪ್ಪ ಏನ್ ಕೇಳ್ಬೇಕಾಗಿತ್ತ ಕೇಳಿದ್ರೆ, ಏನ್ರಿಪ್ಪ ಪ್ರಥಮದಲ್ಲಿ ಸ್ತೋತ್ರ ಮಾಡಿದ್ರು ಅವರು. ಏನ್ ಮಾಡ್ರಿಪ್ಪ ಸ್ತೋತ್ರ? ಯೋಗಿನಾದ ಅಮೋಘ ಸಿದ್ದೇಶ್ವರ ಭೂಲೋಕಕ್ಕೆ ಬರಬೇಕಾದ್ರೆ ಹೋಮದ ಕಂಬಳಿ ನೇಮದ ಬತ್ತ ಬಡವಗ ಭಾಗ್ಯ ಬಂಜಿಗೆ ಮೆಟ್ಟಿಲ್ಲ ಬಂಜಿಗೆ ತೊಟ್ಟಿಲ್ಲ ಮಳಿಕಿಲಿ ಬೆಳಕಿಲಿ ಸರ್ವ ಸಾಹಿತ್ಯವನ್ನ ಭೂಲೋಕಕ್ಕೆ ಅಂಶದ ಮತ್ತೆ ತಂದಾನ ಅಂತೇಳಿ ಹೌದು ಬಹಳ ಚಂದ ವಿಷಯ ಹೇಳಿದ್ರು ಅವ್ರು. ಏನಲ್ರಿಪ್ಪ ನಾವೆಲ್ಲ ಕೇಳಿರಿ. ಹೌದು ಹೌದಿಲ್ಲ? ಹೌದು. ಒಂದು ಮಾತಿಲಿ ಏನ್ ಕೇಳದಪ್ಪ ಅಂತ ಕೇಳಿದ್ರೆ, ಏನ್ರಿಪ್ಪ ಅಂಶದ ಮತ್ತೆ ಭೂಲೋಕಕ್ಕೆ ಬರಬೇಕಾದ್ರೆ ಮಳಿಕಿಲಿ ಬೆಳಕಿಲಿ ತಂದಾನ ಅಂತ ಹೇಳ್ತೀರಿ. ತಂದ ಅಂತ ಹೇಳ್ತೀರಿ. ಅದಕ್ಕೆ ಮೊದಲೇ ಭೂಮಿ ತಲೆ ಮಳೆ ಆಗಿತ್ತೋ ನೀನು? ಯಾಕ್ರಿ ಮಳೆ ಆಗಿತ್ತು ಅಥವಾ ಇಲ್ಲೋ? ಅಂಶದ ಮತ್ತೆ ಭೂಲೋಕಕ್ಕೆ ಬರಬೇಕಾದ್ರ ಮಳಿಕಿಲಿ ಬೆಳಕಿಲಿ ತಂದಾರ ನೀವು ಹೇಳ್ಕೊತೇ ಬಂದ್ರಿ, ನಾವು ಎಲ್ಲರೂ ಹೇಳ್ಕೊತೇ ಹೊಂಟಿರಿ. ಹೌದು. ಅದಕ್ಕೆ ಮೊದಲು ಮಳೆ ಆಗಿತ್ತೋ ನಿಲ್ಲೋ ಭೂಮಿಗೆ? ಹಾ ಬರ್ರಿ ಕಾಸು ಬಿದ್ದಾರ, ನಮಸ್ಕಾರ ರೀ. ಅದಕ್ಕ ಮುಂದಿನ ಸಂದಿನೊಳಗ ಇದು ನಮಗೆ ಸಂಶಯ ಬಂದದ. ಇದನ್ನ ಕೇಳು ಮಹಾಲಮಸ್ಸ ಮದುವೆ ಏನೋ ಕೂಡ ಸಂಶಯ ಕೂಡ ತಾವು ಕೇಳ್ತಾರ ವಿಶ್ವಾಸ ಇಟ್ಟುಕೊಂಡು ಹೌದು ಬಹಳಷ್ಟು ಮಾತಾಡದೆ ಒಂದು 4 ಮಿನಿಟ್ ಚಾಲನ್ನ ಹಾಡಿ ಹಾಡಿ ಬೀರ್ದವ್ರು ನಾವು ದೊಡ್ಡದ್ರು ಯಾವ ರೀತಿ ಗುರು ವರ್ಕರ್ನ ಆಗ್ತದೆ 4 ಮಿನಿಟ್ ಪದ್ಯವನ್ನು ಹಾಡಿ ಕಲಾವತ್ರ ಪಾಳ್ಕೊಂಡು ಸಭಾ ಇದೇ ರೀತಿ ಇನ್ನೊಂದು 2 ತಾಸು 4-5 ಗಂಟೆ ತನಕ ತಾವೆಲ್ಲ ಕೂಡ ಇದೇ ರೀತಿ ಕೂತು ಕೇಳಿರಪ್ಪ ಅಂದ್ರ ತಾವೆಲ್ಲ ಪವಿತ್ರಕ್ಕೆ ಮಾತನ್ನು ಹೇಳಿ ಅಲ್ಲಿನ ಪ್ರಾರಂಭ ಮಾಡೋಣ. ಹೌದು.